ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. ಮನೆಯಿಂದ ಹೊರಟಾಗ 4:45 ಆಗಿತ್ತು. ನಾವಿಲ್ಲಿಂದ ಹೋಗಿ ನಮ್ಮ ನಾದಿನಿ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಅವ್ರ ಫ್ಯಾಮಿಲಿ ಇದ್ದರು, ಅವ್ರ ಕಾರಲ್ಲಿ ಹೋಗ್ತೀವಿ. ಪ್ರತಿ ವರ್ಷ ಹಾಗೆ ಮಾಡೋದು. ತುಂಬ ವರ್ಷದಿಂದ ಹೋಗ್ತಾಯಿದ್ದೀವಿ. ಫಸ್ಟ್ ಇಷ್ಟೆಲ್ಲ ರಶ್ ಇರ್ತಿರ್ಲಿಲ್ಲ, ಇವಾಗ ತುಂಬ ರಶ್ ಆಗಿದೆ. ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಹೋಗಿ ದರ್ಶನ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಹೊರಟ್ವಿ. ಅಲ್ಲಿಂದ ನಮ್ಮ ನಾದಿನಿ ಮನೆಗೆ ಹೋಗಿ ಗಾಡಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೊರಡ್ತೀವಿ. ಫೈನಲಿ ಬೆಟ್ಟಕ್ಕೆ ಬಂದ್ವಿ. ತುಂಬಾ ರಶ್ ಇತ್ತು. ನೋಡೋಣ ಅಂತ 200 ರೂಪೀಸ್ ಕ್ಯೂ ಇತ್ತು, 2000 ರೂಪೀಸ್ ಕ್ಯೂ ಇತ್ತು, 50 ರೂಪೀಸ್ ಕ್ಯೂ ಇತ್ತು, ಧರ್ಮದರ್ಶನ ಇತ್ತು. ನಾವು 1000 ರೂಪೀಸ್ ಟಿಕೆಟ್ ತೊಗೊಂಡು 1000 ರೂಪೀಸ್ ಕ್ಯೂನಲ್ಲಿ ಹೋದ್ವಿ. ನಾವು ಹೋಗ್ಬೇಕಾದ್ರೆ ರಶ್ ಇರಲಿಲ್ಲ ಕ್ಯೂನಲ್ಲಿ. ಬಟ್ ಏನು ಮಾಡಿದ್ರು ಅಂತ ಅಲ್ಲಿನ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. 1000 ರೂಪೀಸ್ ಕ್ಯೂನಲ್ಲಿ 200 ರೂಪೀಸ್ನೂ ಮರ್ಜ್ ಮಾಡಿಬಿಟ್ರು. ಅವ್ರನ್ನೂ ಬಿಟ್ಬಿಟ್ರು, ನಮ್ಮನ್ನೂ ಬಿಟ್ಬಿಟ್ರು. ಸೊ ನಾವು ಹೋಗ್ತಾ ಇದ್ದಿದ್ದು ಕ್ಯೂನು ತುಂಬ ರಶ್ ಆಯಿತು. 1000 ರೂಪೀಸು ಒಂದೇ ಲೈನು, 200 ರೂಪೀಸು ಒಂದೇ ಲೈನ್. ನೋಡಿ, ನೀವೇ ನೋಡ್ತಾ ಇದ್ದೀರಾ, ತುಂಬ ರಶ್ ಆಯಿತು, ತುಂಬಾ ರಶ್ ಆಯಿತು. 1000 ರೂಪೀಸ್ ಕ್ಯೂನಲ್ಲಿ ಬರೀ 1000 ರೂಪೀಸ್ ಅವ್ರನ್ನ ಮಾತ್ರ ಬಿಡಬೇಕಿತ್ತು. ಇವ್ರೇನು ಮಾಡಿದ್ರು, ಅಲ್ಲಿ 200 ರೂಪೀಸ್ ಕ್ಯೂ ತುಂಬ ಜನ ಜಾಸ್ತಿ ಆದ್ರು ಅವ್ರನ್ನೂ ಈ ಕಡೆ ಕಳಿಸ್ಬಿಟ್ರು. ನಮಗೊಂದು 10 ಮಿನಿಟ್ಸ್ ಆಗೋ ದರ್ಶನ ನಮಗೊಂದು 40-45 ಮಿನಿಟ್ಸಲ್ಲಿ ಆಯಿತು. ಇವಾಗ ನಮ್ದೆಲ್ಲರದ್ದು ದರ್ಶನ ಆಯಿತು. ನೋಡೋಣ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಕೇಳೋಣ. ಹೇಗಿತ್ತು ದರ್ಶನ? ನಾವು 1000 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನ ಮಾಡಿದ್ವು. ಎಲ್ಲ ಫಸ್ಟು ಬಿಡ್ತಾರೆ, ಆಮೇಲೆ ನೋಡಿದ್ರೆ ಎಲ್ಲ ಇದು ಮಾಡ್ತಾರೆ, ಕ್ಲಬ್ ಮಾಡ್ತಾರೆ. ಅವಾಗ ಒಂಚೂರು ರಶ್ಶು ಹರಿಬರಿ ಆಗುತ್ತೆ. ಚೆನ್ನಾಗಂತೂ ದರ್ಶನ ಆಯಿತು. ದೇವಿ ತುಂಬ ಚೆನ್ನಾಗಿ ಅಲಂಕಾರವಾಗಿ ಕಾಣಿಸ್ತಾ ಇತ್ತು. ದರ್ಶನ ಮುಗಿದ್ಮೇಲೆ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ. ತುಂಬ ಚೆನ್ನಾಗಾಯಿತು ದರ್ಶನ. ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ಯಾಕಂದರೆ ನಾವು ಹೋಗಿದ್ದು ಹಿಂದಿನ ದಿನ ವರ್ಧಂತಿ ಇತ್ತು. ವರ್ಧಂತಿ ಆಗಿದ್ದು ನೆಕ್ಸ್ಟ್ ಡೇ ನಾವು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ದರ್ಶನ. ನಿಮ್ಮದು ತುಂಬಾ ಚೆನ್ನಾಗಾಯ್ತು. ದರ್ಶನ ಅಲ್ವಾ, ಚೆನ್ನಾಗಿ ರಶಿತಾ ರಶ್ ಇತ್ತು. 1000 ರೂಪಾಯಿ ದರ್ಶನ ಆದ್ರೂ ರಶ್ ಇರುತ್ತೆ, 100 ರೂಪಾಯಿ ದರ್ಶನ ಆದ್ರೂ ರಶ್. ತಾಯಿ ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಹಿಂದೆಗಡೆ ಇರೋ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ.
ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಹಳೆ ಕಾಲದ ದೇವಸ್ಥಾನ ಅದು. ನಾವು ಇದೇ ಫಸ್ಟ್ ಟೈಮ್ ಹೋಗಿರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ ದೇವಸ್ಥಾನ ಒಳಗಡೆ ಫೋನೆಲ್ಲ ಅಲೋ ಇಲ್ಲ. ಫೋನೆಲ್ಲ ಅಲೋ ಇದ್ದಿದ್ರೆ ನಿಮಗೂ ತೋರಿಸ್ತಿದ್ದೆ ಹೇಗಿತ್ತು ಅಂದ್ಬಿಟ್ಟು. ಆ ದೇವಸ್ಥಾನದ ಹಿಂದೆಗಡೆ, ಮಹಾಬಲೇಶ್ವರ ದೇವಸ್ಥಾನ ಹಿಂದೆಗಡೆ ಇನ್ನೂ ಒಂದು ದೇವಸ್ಥಾನ ಇದೆ. ಅದು ಯಾವುದು ಅಂದರೆ ನಾರಾಯಣ ಸ್ವಾಮಿ ದೇವಸ್ಥಾನ. ಇದೇ ಫಸ್ಟ್ ಟೈಮ್ ನಾವು 2 ದೇವಸ್ಥಾನಕ್ಕೂ ಬಂದಿದ್ದು. ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ, ನಾರಾಯಣ ಸ್ವಾಮಿ ದೇವಸ್ಥಾನ ಎರಡೂ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಹೋಗಿ ಬನ್ನಿ. ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ಆಚೆ ಕೂತಿದ್ವಿ. ನನ್ನ ಮಗ ಹೊಟ್ಟೆ ಹಸ್ವಾಗ್ತಿತ್ತು ಅಂದ್ಬಿಟ್ಟು ನಮಗೆ 1000 ರೂಪಾಯಿ ಟಿಕೆಟ್ ತೊಗೊಂಡೋಗಿದ್ವಲ್ಲ, ಅದ್ರಲ್ಲಿ ಲಾಡು ಕೊಟ್ಟಿದ್ರು. ಲಾಡು ಎತ್ಕೊಂಡು ತಿಂತಾ ಇದ್ದಾನೆ. ಅಲ್ಲಿಂದ ನೆಕ್ಸ್ಟ್ ನಾವು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇನು ರಶ್ ಇರಲಿಲ್ಲ, ತುಂಬ ಬೇಗ ದರ್ಶನ ಆಯಿತು. ಅಲ್ಲಿಂದ ನಾವು KRS ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಕಾಮಾಗಿರುತ್ತೆ. ಅಲ್ಲಿ ಹೋದರೆ ಏನೋ ಒಂಥರ ಖುಷಿಯಾಗುತ್ತೆ. ನಾವು ಪ್ರತಿ ವರ್ಷ ಆ ದೇವಸ್ಥಾನ ಮಾತ್ರ ಮಿಸ್ ಮಾಡಲ್ಲ. ಯಾಕಂದರೆ ನನ್ನ ಮಗಳಿಗೆ ಆ ದೇವಸ್ಥಾನ ತುಂಬ ಇಷ್ಟ. ಅಮ್ಮ ಅಲ್ಲಿ ಹೋಗೋಣ, ಅಮ್ಮ ಆನೆಕಲ್ಲು ದೇವಸ್ಥಾನಕ್ಕೆ ಹೋಗೋಣ, ಅವಳಿಗೆ ಹೇಳಕ್ಕೆ ಬರಲ್ಲ, ಆನೆಕಲ್ಲು ದೇವಸ್ಥಾನಕ್ಕೆ ಹೋಗೋಣ, ಆನೆಕಲ್ಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಇರ್ತಾಳೆ. ಅದರಿಂದ ಅವ್ರ ಅಪ್ಪ ಹೋಗೋಣ ಅಂತಂದು ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಹೋಗಿ ಸ್ವಲ್ಪ ಹೊತ್ತು ಕೂತು ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ತುಂಬ ಇಷ್ಟ ನಮಗೆಲ್ಲರಿಗೂ ಆ ದೇವಸ್ಥಾನ. ಅಲ್ಲಿಂದ ಕೊನೆಯದಾಗಿ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋದ್ವಿ. ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ನೀರು ತುಂಬ ಜಾಸ್ತಿ ಇತ್ತು ಅಂದ್ಬಿಟ್ಟು ನೀರ ಹತ್ರ ಹೋಗೋಕ್ಕೆ ಬಿಟ್ಟಿರಲಿಲ್ಲ, ಎಲ್ಲ ಕ್ಲೋಸ್ ಮಾಡಿದರು. ಈ ಟೈಮ್ ನೀರು ಕಡಿಮೆ ಇರೋದ್ರಿಂದ ನೀರ ಹತ್ರ ಎಲ್ಲ ಹೋದ್ವಿ. ದೇವಸ್ಥಾನದಲ್ಲಿ ಅಷ್ಟು ರಶ್ ಇರಲಿಲ್ಲ, ತುಂಬ ಬೇಗ ದರ್ಶನ ಆಯಿತು. ದರ್ಶನ ಎಲ್ಲ ಆದಮೇಲೆ ಆಚೆ ಬಂದು ಮಕ್ಕಳು ಕುದುರೆನಲ್ಲಿ ಆಡಬೇಕು ಅಂತಾಯಿದ್ರು. ಕುದುರೆ ಮೇಲೆಲ್ಲ ಹೋಗಿ ಅವರು 1-2 ರೌಂಡ್ ಹೊಡ್ಕೊಂಡ್ಬಂದರು. ತುಂಬ ಚೆನ್ನಾಗಿತ್ತು ಈ ಸಲ ಟ್ರಿಪ್ಪು. ಪ್ರತಿ ವರ್ಷ ಆಷಾಢದಲ್ಲಿ ಚಾಮುಂಡಿ ತಾಯಿ ದರ್ಶನ ಮಾಡಬೇಕು ಅಂದ್ಕೊತೀವಿ. ಅದೇ ರೀತಿ ಈ ವರ್ಷವೂ ಆಷಾಢದಲ್ಲಿ ಚಾಮುಂಡಿ ತಾಯಿ ದರ್ಶನ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಶ್ರೀ ಕೃಷ್ಣ ಪ್ರಸಾದಮ್ ಅನ್ನೋ ಹೋಟ್ಲಲ್ಲಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕಾಫಿ ಕುಡಿದ್ವಿ, ಸ್ನ್ಯಾಕ್ಸ್ ತಿಂದ್ವಿ. ಅದಾದಮೇಲೆ ಮಕ್ಕಳು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದರು. ಪಕ್ಕದಲ್ಲೇ ಬಾಸ್ಕಿನ್ ರಾಬಿನ್ಸ್ ಇತ್ತು. ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಕೊಡಿಸ್ಕೊಂಡು ನಾವು ಐಸ್ ಕ್ರೀಮ್ ತಿಂದು ಎಲ್ಲರೂ ಮನೆಗೆ ಬಂದ್ವಿ. ಈ ವರ್ಷದ ಚಾಮುಂಡಿ ಬೆಟ್ಟದ ಟ್ರಿಪ್ಪು ತುಂಬ ಚೆನ್ನಾಗಿತ್ತು.